ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪ್ ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಮಹಾಭಾರತದ ಆತ್ಮೀಯ ಪ್ರೇಕ್ಷಕರೇ, ವೀಕ್ಷಕರೇ, ವಿಮರ್ಶಕರೇ, ಭಗವದ್ಗೀತಾಸಕ್ತರೇ, 13 ಅಧ್ಯಾಯಗಳನ್ನು ಮುಗಿಸಿದ್ದೇವೆ. ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ಹೇಗೆ ಅದ್ವೈತದ ಅನುಸಂಧಾನವನ್ನ, ನಿರಾಕಾರ ಬ್ರಹ್ಮದ ಅಸ್ತಿತ್ವವನ್ನ ಕುರಿತು ಶ್ರೀಕೃಷ್ಣ ಮಾತನಾಡಿದ್ದಾನೆ ಅನ್ನುವುದನ್ನು ಹೇಳಿದ್ದಾಗಿದೆ. ಆ ನಿರಾಕಾರ ಬ್ರಹ್ಮ ಅದು ಎಂತು ಈ ದೇಹದಲ್ಲಿ ಅಸ್ತಿತ್ವಕ್ಕೆ ಬರುತ್ತಾನೆ, ಇದು ಸಾಕಾರ. ಈ ದೇಹ ಅನ್ನತಕ್ಕಂಥದಕ್ಕೆ ಅಂಗೋಪಾಂಗಗಳಿದೆ, ಕಣ್ಣಿಗೆ ಕಾಣುತ್ತೆ. ಅಹಂ ಬ್ರಹ್ಮಾಸ್ಮಿಯಿಂದ ನಾನೇ ಬ್ರಹ್ಮ ಅಂತ ಹೇಳಿಕೊಂಡಾಗ, ಅದು ನಿರಾಕಾರವಾಗಿದ್ದಾಗ ಈ ಸಾಕಾರವಾಗಿರತಕ್ಕಂಥದ್ದನ್ನು ಕುರಿತು ಏನ್ ಮಾತಾಡ್ತೀವಿ ನಾವು? ಅದರ ಬಗ್ಗೆ ಅತ್ಯಂತ ಸ್ಪಷ್ಟವಾದ ನಿಲುವನ್ನ 14ನೆಯ ಅಧ್ಯಾಯದಲ್ಲಿ ಶ್ರೀಕೃಷ್ಣ ದಾಖಲೆ ಮಾಡ್ತಾನೆ. ಇದು ಬೇರೆ, ಇದಲ್ಲ, ಇದು ಆ ಬ್ರಹ್ಮನ್ ಅಲ್ಲ. ಆ ಬ್ರಹ್ಮನ್ ಅನ್ನತಕ್ಕಂಥದ್ದು, ಪರಬ್ರಹ್ಮನ್ ಅನ್ನತಕ್ಕಂಥದ್ದು, ಪರಮಾತ್ಮ ಅನ್ನತಕ್ಕಂಥದ್ದು ಈ ಪ್ರಕೃತಿಯ ರೂಪ ಆಗಿರತಕ್ಕಂತಹ ದೇಹದ ಆಂತರ್ಯದಲ್ಲಿ. ಆದ್ರೆ ಈ ದೇಹವನ್ನೇ ನಾವು ಬ್ರಹ್ಮನ್ ಅನ್ಕೊಂಡ್ಬಿಟ್ಟಿದೀವಿ. ಅದಲ್ಲ. ಬಹಳ ಧ್ವನಿಪೂರ್ಣವಾಗಿರತಕ್ಕಂಥ ಅಧ್ಯಾಯ ಇದು. ಉದ್ದೇಶಪೂರ್ವಕವಾಗಿಯೇ ಈ ದೇಹವನ್ನು ಸ್ಥೂಲಾರ್ಥದಲ್ಲಿ ಬ್ರಹ್ಮನ್ ಅಂದ್ಬಿಡ್ತಾನೆ ಕೃಷ್ಣ. ಅಲ್ಲಿ ಬ್ರಹ್ಮನ್ ಅಂತ ಹೇಳ್ತಾ ಇದ್ದ ಹಾಗೆ ಅದು ಪ್ರಕೃತಿಗೆ ಕೊಟ್ಟಂತಹ ಒಂದು ಸಂಕೇತ. ಸೃಷ್ಟಿಕರ್ತ ಅಂತ ಬ್ರಹ್ಮನ್ ಅನ್ನ ಕರೀತಕ್ಕಂಥದ್ದು. ಬ್ರಹ್ಮ ಸೃಷ್ಟಿಕರ್ತನಾಗಿರಬೇಕಾಗಿದ್ರೆ ಸೃಷ್ಟಿಯ ಸಂಕೇತವಾಗಿ ಯೋನಿ ಅಂತ ಹೇಳ್ತಾರೆ. ಯಾವುದೋ ಒಂದು ಪ್ರಾಣಿಯದಲ್ಲ, ಸರ್ವ ಪ್ರಾಣಿಗಳಿಗೂ ಸಂಬಂಧಪಟ್ಟಿರತಕ್ಕಂತಹ ಸೃಷ್ಟಿಯ ಸಂಕೇತ ಈ ಪ್ರಕೃತಿ. ಈ ಇಡೀ ಪ್ರಕೃತಿ ಅನ್ನತಕ್ಕಂಥದ್ದೇ ಒಂದು ಸ್ತ್ರೀಯಾದರೆ, ಇಡೀ ಪ್ರಕೃತಿ ಅನ್ನತಕ್ಕಂಥದ್ದೇ ಸೃಷ್ಟಿ ಕ್ಷೇತ್ರವಾದರೆ ಅದನ್ನು ಬ್ರಹ್ಮ ಅಂತ ಕರೀತಾ ಇದ್ದಾನೆ ಕೃಷ್ಣ. ತುಂಬಾ ಧ್ವನಿಪೂರ್ಣವಾಗಿ ಈ ಸೃಷ್ಟಿಯನ್ನ ಅಥವಾ ಈ ಪ್ರಕೃತಿಯನ್ನ ಬ್ರಹ್ಮ ಅಂತ ಕರೆದು ತಾನು ಪರಬ್ರಹ್ಮನ್ ಅನ್ನತಕ್ಕಂಥ ಅರ್ಥದಲ್ಲಿ ಮಾತಾಡ್ತಾ ಇದ್ದಾನೆ. ಬಹಳ ನಿಗೂಢವಾಗಿರತಕ್ಕಂಥದ್ದು, ಅತ್ಯಂತ ಅಧ್ಯಯನವನ್ನು ಮಾಡಬೇಕಾಗಿರತಕ್ಕಂಥದ್ದು ಈ 14ನೆಯ ಅಧ್ಯಾಯ. ಅದರ ಹೆಸರು ಗುಣತ್ರಯ ವಿಭಾಗ ಯೋಗ ಅಂತ. ಅದರ ಸ್ಥೂಲ ದರ್ಶನವನ್ನು ಮಾಡೋಣ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂ ಚೈವ ತತೋ ಜಯಮುದೀರಯೇತ್. ಅದು ಉದ್ಘಾಟನೆ ಆಗ್ತಕ್ಕಂಥದ್ದೇ ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವತಿಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜ ಪ್ರದಃ ಪಿತಾ. ಅಹಂ ಬೀಜ ಪ್ರದಃ ಪಿತಾ. ಪಿತಾ ಬೀಜಾವಾಪನೆಯನ್ನು ಮಾಡತಕ್ಕಂತಹ ತಂದೆ ನಾನು ಅಂತ ಹೇಳ್ತಾ ಇದ್ದಾನೆ. ಇಡೀ ಪ್ರಕೃತಿ ಎನ್ನತಕ್ಕಂಥದ್ದು ಒಂದು ಗರ್ಭ.
ಈ ಪ್ರಕೃತಿಯ ಗರ್ಭದ ಬಹಿರಂಗ ದರ್ಶನ ಯೋನಿ, ಅದೇ ಬ್ರಹ್ಮನ್. ಅಂದರೆ ಪ್ರಕೃತಿಯನ್ನ ತಾಯಿ ಅಂತ ಹೇಳಿ ತಾನು ತಂದೆ ಅಂತ ಹೇಳ್ತಾ ಇದ್ದಾನೆ. ಸರ್ವಯೋನಿಷಿಕೋ, ಯಾರು ಒಬ್ರಿಬ್ರದಲ್ಲ, ಕೋಟಿ 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 ಮನುಷ್ಯರಾಗಿರಬಹುದು, ಪ್ರಾಣಿಗಳಾಗಿರಬಹುದು, ಜಲಚರಗಳಾಗಿರಬಹುದು, ಸಸ್ಯ ಸಂಪತ್ತಾಗಿರಬಹುದು, ನಮಗೆ ಗೊತ್ತಿರತಕ್ಕಂಥ ಎಲ್ಲ ಪ್ರಾಣಿಗಳು, ಅಂದ್ರೆ ಪ್ರಾಣ ಇರತಕ್ಕವು. ಆ ರೀತಿಯಲ್ಲಿ ಸಸ್ಯಗಳು ಪ್ರಾಣಿಗಳು ಅಂತಲೇ ಚಲನೆ ರಹಿತವಾದ ಪ್ರಾಣ ಇರತಕ್ಕಂಥ ಪ್ರಾಣಿಗಳು. ಈ ಎಲ್ಲವೂ ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವತಿಯ, ಯಾವ ಪ್ರಾಣಿಗಳಾಗಿ ಹುಟ್ಟುತ್ತವೆಯೋ ಈ ಪ್ರಕೃತಿಯಲ್ಲಿ ಆ ಎಲ್ಲ ಪ್ರಾಣಿಗಳೂ ಒಟ್ಟಾಗಿ ಒಂದು ಪ್ರಕೃತಿಯನ್ನೇ ಒಂದು ಬೃಹತ್ ಯೋನಿ ಅಂತ ನೋಡುವುದಾದರೆ, ಇಡೀ ಬ್ರಹ್ಮಾಂಡವೇ ಒಂದು ಪ್ರಕೃತಿಯಾದರೆ, ಅಹಂ ಬೀಜ ಪ್ರದಃಪಿತ, ನಾನು ಬೀಜವನ್ನು ಪ್ರದಾನ ಮಾಡುತ್ತೇನೆ. ಹೀಗಾಗಿ ಪ್ರಕೃತಿ ಎನ್ನುವುದು ಒಂದು, ಆ ಪ್ರಕೃತಿ ಅನ್ನತಕ್ಕಂಥ ವರ್ತುಲದಲ್ಲಿ ಬೀಜ ಅನ್ನತಕ್ಕಂಥದ್ದು ಒಂದು ಕೇಂದ್ರ. ಆ ಕೇಂದ್ರ ಬೀಜವೇ ನಾನು. ಅಹಂ ಬ್ರಹ್ಮ ಅಸ್ಮಿ ಅಂತ ಏನನ್ನ ಭಗವತ್ಪಾದರು ಮುಂದೆ ಬಹಳ ಪ್ರಸಿದ್ಧಿ ಮಾಡಿದರು ಉಪನಿಷತ್ ವಾಕ್ಯವನ್ನ, ಅಹಂ ಬ್ರಹ್ಮನ್ ಅನ್ನತಕ್ಕಂಥದ್ದು ಇಲ್ಲಿ ಅಹಂ ಬೀಜ ಪ್ರದಃ ಪಿತಾ, ನಾನು ತಂದೆಯಾಗಿ ಒಂದು ಪ್ರಾಣಿಯ ಬೀಜವಾಗಿದ್ದೇನೆ. ಆ ಬೀಜದ ಹೊರತಾಗಿ ಬೀಜದ ಸುತ್ತಲೂ ಇರತಕ್ಕಂಥ ದೇಹ ಅನ್ನುವುದು ಪ್ರಕೃತಿಯಿಂದ ಕೊಟ್ಟದ್ದು. ಹೀಗಾಗಿ ಜೀವಿಯೊಂದು ಅಸ್ತಿತ್ವಕ್ಕೆ ಬಂದಿದೆ ಅಂದರೆ ಅದು ಪ್ರಕೃತಿ ಹಾಗೂ ಪುರುಷರ ಸಂಯೋಗ. ಪುರುಷ ಅನ್ನತಕ್ಕಂಥದ್ದು ಬೀಜ, ಅಂದ್ರೆ ಅದು ಪರಬ್ರಹ್ಮನ್. ಇಡೀ ಪ್ರಕೃತಿ ಎನ್ನತಕ್ಕಂಥದ್ದು ಬ್ರಹ್ಮನ್ನ ಒಂದು ಸ್ವರೂಪ, ಅಂದ್ರೆ ನಮಗೆ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು. ಈ ಎರಡರ ಸಂಯುಕ್ತ ಸ್ಥಿತಿ ಪ್ರಕೃತಿ ಹಾಗೂ ಪುರುಷರ ಸಂಯೋಗವೇ, ಅಂದ್ರೆ ಆ ಮಹತ್ತರ್ಥದಲ್ಲಿ ಪ್ರತಿಯೊಂದು ಪ್ರಾಣಿಯಲ್ಲಿ ನಾವು ಪುರುಷ ಪ್ರಕೃತಿ ಅಂತ, ಗಂಡು ಹೆಣ್ಣು ಅಂತ ಕರೀತಕ್ಕಂಥ ರೀತಿಯ ಸಂಕೇತದಲ್ಲಿ ಅದನ್ನು ನೋಡ್ಬೇಕು. ಆದರೆ ಈ ಚಿಂತನೆ ಮುಂದುವರಿತಾ ಒಂದು ಸೀಮಿತ ವಲಯಕ್ಕೆ ನಮಗೆ ಅರ್ಥವಾಗುವುದಕ್ಕಾಗಿ, ಅಥವಾ ವಿಶೇಷವಾಗಿ ಅರ್ಜುನನಿಗೆ ಪಾಠ ಮಾಡ್ತಾ ಇದ್ದಾನೆ, ಅವನಿಗೆ ಅರ್ಥವಾಗುವುದಕ್ಕಾಗಿ ಕೋಟಿ 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 ಜೀವರಾಶಿಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಮನುಷ್ಯನನ್ನು ತಗೊಳ್ತಾನೆ. ಮನುಷ್ಯ ಅನ್ನತಕ್ಕಂಥ ಪ್ರಾಣಿ. ಈ ಮನುಷ್ಯ ಅನ್ನತಕ್ಕಂಥ ಪ್ರಾಣಿಯಲ್ಲಿ ಈ ದೇಹ ಅನ್ನುವುದು ಇದ್ದರೆ, ಪ್ರಕೃತಿಯ ಭಾಗ ಇದ್ದರೆ, ಆ ಪ್ರಕೃತಿಯ ಭಾಗದಿಂದ ಏನ್ ಸಿಗುತ್ತೆ, ಅಥವಾ ಯಾವುದೆಲ್ಲ ಸೇರಿ ಪ್ರಕೃತಿ ಅಂತ ಆಗುತ್ತೆ. ಈ ದೇಹ, ಮತ್ತೆ ಮತ್ತೆ ನೆನಪಿಟ್ಕೊಳ್ಬೇಕು, ದೇಹ ಅಂದ್ರೆ ಪಂಚೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ದಶೇಂದ್ರಿಯಗಳು. ಇದೆಯಲ್ಲ, ಇದು ಏನ್ ಹಾಗಾದ್ರೆ? ಈ ದೇಹ ಅನ್ನುವುದೇನು? ಈ ಪ್ರಕೃತಿಯಿಂದ ಕೊಡಲ್ಪಟ್ಟಿದ್ದು ಏನು ಅನ್ನುವುದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ. ಇದು ದೇಹ ಮತ್ತು ದೇಹಿ ನಿಬದ್ಧನಂತಿ ಮಹಾಬಾಹೋ. ಹೇ ಅರ್ಜುನ, ಇದು ಅಂದ್ರೆ ಈ ಮೂರು ಗುಣಗಳು
ಆ ಬೀಜವಾಗಿ ಪ್ರವೇಶ ಮಾಡಿರತಕ್ಕಂತಹ ಪರಬ್ರಹ್ಮವನ್ನು ಬಂಧಿಸುತ್ತದೆ. ನಿಬಧ್ನಂತಿ ಮಹಾಬಾಹೋ ದೇಹಿ ದೇಹಿನಮವ್ಯಯಂ. ದೇಹ ಅನ್ನುವುದು ನಮಗೆ ಕಾಣಿಸ್ತಕ್ಕಂಥದ್ದು. ದೇಹಿ ಅಂದ್ರೆ ದೇಹದ ಒಳಗೆ ಇರತಕ್ಕಂಥ, ಅವ್ಯಯಂ ಕಣ್ಣಿಗೆ ಕಾಣಿಸದೇ ಇರತಕ್ಕಂಥದ್ದು. ಈ ಕಣ್ಣಿಗೆ ಕಾಣಿಸತಕ್ಕಂತಹ ಈ ದೇಹ ಅದೇನಪ್ಪಾ ಅಂದ್ರೆ ಸತ್ವಂ ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವಾ. ಈ ಪ್ರಕೃತಿಯಿಂದ ದತ್ತವಾಗಿರತಕ್ಕಂತಹ ದೇಹ ಉಂಟಲ್ಲ, ಈ ಪ್ರಕೃತಿಯಿಂದ ಬಂದಿರತಕ್ಕಂತಹ ದೇಹ ಅಂದ್ರೆ ಅರ್ಥ ಏನಯ್ಯ ಅಂದ್ರೆ ಸತ್ವ ರಜಸ್ತಮೋ ಗುಣಗಳು. ನಮ್ಮ ದೇಹದ ಇಂದ್ರಿಯಗಳು ಬಯಸುತ್ತೆ. ಆ ಬಯಕೆ ಎನ್ನುವುದೇ ಗುಣ. ನಮ್ಮ ದೇಹದ ಅಂಗೋಪಾಂಗಗಳು ಕೆಲವನ್ನು ಇಚ್ಛಿಸುತ್ತದೆ. ಒಳ್ಳೆಯ ಊಟ ಬೇಕು. ಈ ಒಳ್ಳೆಯ ಊಟ ಬೇಕು ಅನ್ನುವುದನ್ನ ನಾಲಿಗೆ ಬಯಸುತ್ತದೆ. ಆ ಒಂದು ಇಂದ್ರಿಯ ಇಷ್ಟಪಡುತ್ತದೆ. ಹಾಗೆ ಇಷ್ಟಪಡತಕ್ಕಂಥದ್ದೇ ಒಂದು ಗುಣ. ಆ ಗುಣ ಸತ್ವ ಇರಬಹುದು, ರಜಸ್ಸಿರಬಹುದು, ತಮಸ್ಸಿರಬಹುದು. ಈ ಮೂರೂ ಗುಣಗಳ ಸಮ್ಮಿಶ್ರಣವೇ ಈ ದೇಹ ಅನ್ನತಕ್ಕಂಥದ್ದು. ಸತ್ವಂ ರಜಸ್ತಮ ಇತಿ, ಸತ್ವಂ ರಜಸ್ತಮ ಇತಿ, ಈ ಮೂರೂ ಗುಣಗಳೇ ಪ್ರಕೃತಿ. ಈ ಮೂರೂ ಗುಣಗಳ ಸಂಯುಕ್ತ ಸ್ಥಿತಿಯೇ ಈ ದೇಹ. ಈ ದೇಹವನ್ನ ಈ ಬೀಜ ಅಂತ ನಾವು ಹೇಳಿದ್ದೇವಲ್ಲ, ಆತ್ಮ ಅಂತ ನಾವು ಹೇಳಿದ್ದೇವಲ್ಲ, ಅದನ್ನು ಬಂಧಿಸುತ್ತದೆ. ನಿರ್ಗುಣ ಪರಬ್ರಹ್ಮವಾಗಿರತಕ್ಕಂತಹ ಆತ್ಮ ದೇಹದ ಒಳಗೆ ಪ್ರವೇಶ ಮಾಡಿದ ಮೇಲೆ ಅದನ್ನು ಹಿಡ್ಕೊಳ್ಳುತ್ತೆ. ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಈ ಮೂರು ಗುಣಗಳು ಇರುತ್ತದೆ. ಯಾವುದೋ ಒಂದೇ ಗುಣ ಇರತಕ್ಕಂಥ ವ್ಯಕ್ತಿ ಇಲ್ಲ. ಆದ್ರೆ ಕೆಲವರು ಕ್ರೂರರಾಗಿರ್ತಾರೆ, ಕೆಲವರು ಮಂದಮತಿಗಳಾಗಿರ್ತಾರೆ, ಕೆಲವರು ಮಹಾಪ್ರಜ್ಞಾವಂತರಾಗಿರ್ತಾರೆ. ಅಂದ್ರೆ ಈ ಮೂರು ಗುಣಗಳಿರುತ್ತಲ್ಲ, ಇವು ಈ ಮೂರು ಗುಣಗಳಲ್ಲಿ ಯಾವುದು ಒಂದು ಹೆಚ್ಚಾಗಿರುತ್ತೆ. ಎಲ್ಲರಲ್ಲಿಯೂ ಮೂರು ಗುಣಗಳಿರುತ್ತೆ. ಆ ಮೂರೂ ಗುಣಗಳಲ್ಲಿ ಇಲ್ಲ ಸತ್ವ ಜಾಸ್ತಿ ಆಗ್ಬಿಟ್ಟಿರುತ್ತೆ, ಅಥವಾ ರಜಸ್ಸು ಜಾಸ್ತಿ ಆಗಿರುತ್ತೆ, ಅಥವಾ ತಮಸ್ಸು ಜಾಸ್ತಿ ಆಗಿರುತ್ತೆ. ಯಾವ ಗುಣ ಜಾಸ್ತಿಯಾಗಿರುತ್ತದೋ ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಘ. ಪಾಪವೇ ಮಾಡದೇ ಇರತಕ್ಕಂಥ ಅರ್ಜುನನೇ ಅನಘ. ಗಮನ ಇಟ್ಟು ಕೇಳು. ಎಲ್ಲಿ ಸತ್ವಗುಣ ಅನ್ನತಕ್ಕಂಥದ್ದು ಜಾಸ್ತಿ ಇರುತ್ತದೋ ಅಲ್ಲಿ ಹೇಗೆ ಇರ್ತಾನೆ ಆ ವ್ಯಕ್ತಿ ಅಂದ್ರೆ ನಿರ್ಮಲತ್ವ, ಪ್ರಕಾಶಕಂ, ಅನಾಮಯಂ. ಸತ್ವಶಕ್ತಿ ಸತ್ವಗುಣ ಅನ್ನತಕ್ಕಂಥದ್ದು ಯಾರಲ್ಲಿ ಜಾಸ್ತಿ ಇರುತ್ತದೆಯೋ ಅವನು ಪರಿಶುದ್ಧನಾಗಿರುತ್ತಾನೆ. ಪ್ರಕಾಶಕಮನ, ಅವನ ಮುಖದಲ್ಲಿ ಒಂದು ಕಾಂತಿ ಕಾಣುತ್ತೆ. ಅನಾಮಯಂ ಅಂದ್ರೆ ಆವರಣಗಳಿರಲ್ಲ, ಇದ್ದದ್ದನ್ನು ಇದ್ದಂತೆ ಸುಪ್ರಸನ್ನ ಮನಸ್ಕನಾಗಿ ಮಾತಾಡ್ತಾನೆ. ಆದರೆ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾರಕ. ಈ ಬಧ್ನಾತಿ ಉಂಟಲ್ಲ, ನಿಬಧ್ನಾತಿ ಉಂಟಲ್ಲ, ಈ ಬಧ್ನಾತಿ ಅಂದ್ರೆ ಬಂಧಿಸಲ್ಪಡುವುದು ಅಂತ. ಸುಖ ಸಂಗೇನ ಬಧ್ನಾತಿ, ಇದು ಒಂದು ಬಂಧನವೇ ಆಯಿತು. ಜ್ಞಾನ ಸಂಗೇನ ಎರಡು ಹಿಡ್ಕೊಳ್ಳುತ್ತೆ. ಸತ್ವಗುಣ ಜಾಸ್ತಿ ಇದ್ರೆ
ಸುಖವಾಗಿರ್ತಾನೆ. ಆ ಸುಖವಾಗಿರ್ತಾನೆ, ಸುಖವಾಗಿರಬೇಕು, ಸುಖ ಬೇಕು ಅನ್ನೋದೊಂದು ಬಂಧನ. ಜ್ಞಾನ ಸಂಘ ಜೊತೆಗೆ ಜ್ಞಾನ, ನಾನು ಜ್ಞಾನಿ ಅಂತ ತಿಳಿದುಕೊಳ್ಳತಕ್ಕಂಥದ್ದು. ಸತ್ವಗುಣ ಜಾಸ್ತಿ ಇದ್ದವನಲ್ಲಿಯೂ ಇದೊಂದು ದೋಷ ಉಂಟು. ಯಾವ ದೋಷ ಇದೆ? ಸುಖವನ್ನು ಬಯಸತಕ್ಕದ್ದು ಬರುತ್ತವನಿಗೆ. ಸತ್ವಗುಣ ಯಾರಲ್ಲಿ ಜಾಸ್ತಿ ಇರುತ್ತದೋ ಅವನಿಗೆ ಸುಖ ಬರುತ್ತೆ, ಸುಖ ಇರುತ್ತೆ, ಸುಖವಾಗಿ ಇರ್ತಾನೆ, ತಲೆ ಕೆಡಿಸ್ಕೊಳ್ಳಲ್ಲ, ಹೇಗಿದ್ರೂ ನಗನಗ್ತಾ ಇರ್ತಾನೆ. ಅದ್ರ ಜೊತೆಗೆ ಅವನು ಜ್ಞಾನಿಯಾಗಿರುತ್ತಾನೆ. ಜ್ಞಾನಿಯಾಗಿರುವುದು ಬೇರೆ, ನಾನು ಜ್ಞಾನಿ ಅಂದುಕೊಳ್ಳುವುದು ಬೇರೆ. ಹೀಗಾಗಿ ಸತ್ವಗುಣ ಜಾಸ್ತಿ ಇದ್ದವನಲ್ಲಿ ಈ ಎರಡು ಗುಣಗಳಿದ್ದು ಆ ಎರಡು ಗುಣಗಳಿಗೆ ಅವನು ಅಂಟಿಕೊಂಡು ಬಿಡುತ್ತಾನೆ. ರಜೋರಾಗಾತ್ಮಕಂ ವಿದ್ಧಿ. ಈ ರಜೋಗುಣ ಇದೆಯಲ್ಲ, ಅದು ಆಸಕ್ತಿ, ಪ್ರೀತಿ ಇವುಗಳನ್ನು ಹುಟ್ಟಿಸುತ್ತೆ. ರಜೋ ರಾಗಾತ್ಮಕಂ ವಿದ್ಧಿ. ವಿದ್ಧಿ ತಿಳ್ಕೋ. ಇದೇನಯ್ಯ ಮಾಡುತ್ತೆ ಅಂದ್ರೆ ತೃಷ್ಣಾ ಸಂಗ ಸಮುದ್ಭವಂ, ಬಾಯಾರಿಕೆ, ಆಸೆ. ಎಷ್ಟು ಅನುಭವಿಸಿದ್ರು ಸಾಲಲ್ಲ, ಬೇಕು 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 ಅನ್ನತಕ್ಕಂಥದ್ದು. ರಜೋರಾಗಾತ್ಮಕಂ ವಿದ್ಧಿ. ಯಾವ ರಜೋಗುಣ ಅನ್ನತಕ್ಕಂಥದ್ದು ರಾಗದಿಂದ, ಪ್ರೀತಿಯಿಂದ, ಆಸಕ್ತಿಯಿಂದ, ಬೇಕು ಅನ್ನುವ ಭಾವದಿಂದ ಹುಟ್ಟುತ್ತದೆಯೋ ಅದಕ್ಕೆ ತೃಷ್ಣೆ ಹಾಗೂ ಸಂಘ. ತೃಷ್ಣೆ ಅಂದ್ರೆ ಬಾಯಾರಿಕೆ, ಬೇಕು ಬೇಕು ಅಂತ ಬಯಸ್ತಕ್ಕಂಥದ್ದು. ಸಂಘ ಅಂದ್ರೆ ಆಸಕ್ತಿ. ಒಂದ್ಸಲ ಬಯಸಿದ್ರೆ, ಒಂದ್ಸಲ ಸೇರಿದ್ರೆ ಆ ಆಸಕ್ತಿ ವೃದ್ಧಿ ಆಗತಕ್ಕಂಥದ್ದು ಅದರ ಸಂಘದಿಂದ. ಇದರಿಂದ ಏನಾಗುತ್ತೆ? ತನ್ನಿಬದ್ಧಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಒಂದ್ ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಒಂದ್ಸಲ ಸಮಾಧಾನವಾಗಿರೋಕ್ಕಾಗಲ್ಲ. ಅಲ್ಲಿ ನಿಲ್ಗೆ ಓಡಾಡ್ತಾರೆ, ಇಲ್ಲಿಂದ ಅಲ್ಲಿಗೆ ಓಡಾಡ್ತಾರೆ. ಆ ಕೆಲಸ ಮಾಡ್ಬೇಕು ಅಂತಾರೆ, ಆ ಕೆಲಸ ಮುಗಿದು ಇನ್ನೊಂದು ಕೆಲಸ ಮಾಡ್ಬೇಕು ಅಂತಾರೆ. ಕ್ಷಣಕಾಲವೂ ವಿರಾಮವಿಲ್ಲದೆ ಒಂದಾದ್ಮೇಲೊಂದು ಕೆಲಸಗಳನ್ನು ಮಾಡುವುದರಲ್ಲಿ ಮಗ್ನರಾಗಿ ಬಿಡುತ್ತಾರೆ. ತಮಸ್ತ್ವಜ್ಞಾನಜಂ ವಿದ್ಧಿ. ಅಜ್ಞಾನದಿಂದ ತಮಸ್ಸು ಅನ್ನೋದು ಹುಟ್ಟುತ್ತೆ. ಮೋಹನಂ ಸರ್ವದೇಹಿನ. ಯಾರ್ಯಾರು ತಾಮಸಿಗಳಾಗಿರುತ್ತಾರೆಯೋ ಅವರಿಗೆಲ್ಲ ಮೋಹ ಅಂಟ್ಕೊಂಡ್ಬಿಡುತ್ತೆ, ಅಂಟುವಿಕೆ ಇರುತ್ತೆ, ಬಿಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಪ್ರಮಾದಾಲಸ್ಯ ನಿದ್ರಾಭಿ ತನ್ನಿಬಧ್ನಾತಿ ಭಾರತ. ಈ ತಾಮಸಿಗಳು, ತಮೋಗುಣ ಜಾಸ್ತಿ ಆಗಿರತಕ್ಕಂಥವರು ಪ್ರಮಾದ. ಏನನ್ನು ಮಾಡಬೇಕು ಅದಕ್ಕೆ ವಿರುದ್ಧವಾಗಿ ಮಾಡುವುದು, ಏನನ್ನು ಮಾಡಕೂಡದು ಅದನ್ನು ಮಾಡತಕ್ಕಂಥದ್ದನ್ನು ಪ್ರಮಾದ ಅಂತ ಕರೀತಾರೆ. ಪ್ರಮಾದ. ಆಲಸ್ಯ, ಸೋಮಾರಿತನ. ನಾಳೆ ಮಾಡಿದ್ರೆ ಆಯ್ತು, ನಾಡದ್ದು ಮಾಡಿದ್ರೆ ಆಯ್ತು ಅಂದ್ರೆ ಮಾಡಬೇಕಾಗಿರತಕ್ಕಂಥ ಕೆಲಸವನ್ನು ಮುಂದಕ್ಕೆ ಹಾಕೊಂಡು ಹೋಗು. ನಿದ್ರಾಭಿ, ನಿದ್ದೆ ಜಾಸ್ತಿ ಮಾಡೋದು. ಯಾರು ಸಾಮಾನ್ಯವಾಗಿ ಹೆಚ್ಚು ನಿದ್ದೆ ಮಾಡುತ್ತಾರೋ ಅವರು ತಾಮಸಿಗಳು. ಹೀಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಪ್ರಕೃತಿ ಎನ್ನತಕ್ಕಂಥದ್ದು ಈ ಮೂರು ಗುಣಗಳ ಸಂಯುಕ್ತ ಸ್ಥಿತಿ. ಆ ಪ್ರಕೃತಿ ತನ್ನಲ್ಲಿ ಪ್ರವೇಶ ಮಾಡಿರತಕ್ಕಂಥ ಪರಬ್ರಹ್ಮ ಶಕ್ತಿಯನ್ನು ಬಂಧಿಸುತ್ತದೆ. ಪರಬ್ರಹ್ಮಶಕ್ತಿ ಬಂಧಿಸಲ್ಪಡುವಷ್ಟು ದುರ್ಬಲವೋ ಅಂದರೆ ಈ ಬ್ರಹ್ಮಶಕ್ತಿಯೂ ಅದರದೇ ತಾನೆ, ಈ ಮಾಯೆಯೂ ಅದರದೇ ತಾನೆ. ಉದ್ದೇಶಪೂರ್ವಕವಾಗಿಯೇ ಬಂಧಿಸಲ್ಪಡುತ್ತದೆ. ಯಾಕೆ? ಕೃಷ್ಣ ಕೊನೆಯಲ್ಲಿ ಚಿಂತನೆ ಮಾಡ್ತಾನೆ, ಈ ಮೂರು ಗುಣಗಳಿಂದ ಬಿಡಿಸಿಕೊಂಡು ಹೊರಗೆ ಬರಬೇಕು. ಅದು ಇರತಕ್ಕಂಥ ಸವಾಲು. ಶುದ್ಧ ಬ್ರಹ್ಮ ರೂಪದಲ್ಲಿ ಪ್ರಕೃತಿಯ ಒಳಗೆ ಶುದ್ಧ ಬ್ರಹ್ಮ ಜೀವವಾಗಿ ಆತ್ಮ ಪ್ರವೇಶ ಆಗಿದೆ, ಪರಬ್ರಹ್ಮ ಪ್ರವೇಶ ಆಗಿದೆ. ಆ ರೀತಿ ಪ್ರವೇಶವಾಗಿರತಕ್ಕಂಥದ್ದನ್ನ ಈ ಪ್ರಕೃತಿ ಎನ್ನುವುದು ಬಂಧಿಸುತ್ತೆ ಗುಣಗಳ ಮೂಲಕ.
ಪ್ರತಿಯೊಂದು ಪ್ರಾಣಿಯು ಈ ಮೂರು ಗುಣಗಳ ಸಂಯೋಗದಲ್ಲಿರ್ತಾನೆ. ತಮಸ್ಸು ಇಲ್ಲಿದೆ, ರಜಸ್ ಇಲ್ಲಿದೆ, ಸಾತ್ವಿಕತೆ ಇಲ್ಲಿದೆ. ಮೂರೂ ಗುಣಗಳೇ. ಇದು ಮಹಾ ಕೆಟ್ಟದ್ದು, ಪರವಾಗಿಲ್ಲ, ಇದು ಒಳ್ಳೆಯದು. ಆದ್ರೆ ಒಳ್ಳೆಯದು ಅನ್ನುವುದು ಒಂದು ಗುಣವೇ. ಆ ಒಳ್ಳೆಯದರೊಳಗೂ ಆತ್ಮದ ಬಂಧನ ಇದೆ. ಈಗ ಮಾಡ್ಬೇಕೇನೀಗ? ಈ ಮೂರು ಗುಣಗಳನ್ನು ಬಿಡಿಸಿಕೊಂಡು ಆತ್ಮ ಪರಬ್ರಹ್ಮನ ಹತ್ರಕ್ಕೆ ಹೋಗ್ಬೇಕು. ಪರಬ್ರಹ್ಮದ ಅಂಶವೇ ಆಗಿರತಕ್ಕ ಪರಮಾತ್ಮ ಶಕ್ತಿ, ನಮ್ಮ ದೇಹದೊಳಗೆ ಬಂದಿರತಕ್ಕಂಥ ಶಕ್ತಿ, ಈ ಮೂರೂ ಗುಣಗಳನ್ನು ಬಿಡಿಸಿಕೊಂಡು ಮೂಲ ಸ್ಥಾನಕ್ಕೆ ಹೋಗಬೇಕು. ಅದು ಇರತಕ್ಕಂಥ ಗುರಿ. ಹೇಗೆ ಹೋಗೋದು ಅನ್ನುವುದನ್ನ ಈ 14ನೇ ಅಧ್ಯಾಯದ ಕೊನೆಯಲ್ಲಿ ಹೇಳಿಕ್ಕೆ ಹೋಗ್ತಾನೆ. ಅದನ್ನು ನೀವು ಅಧ್ಯಯನ ಮಾಡಬೇಕು. ಒಟ್ಟಿನಲ್ಲಿ ತ್ರಿಗುಣಗಳ ಸಂಯುಕ್ತ ಸ್ಥಿತಿಯೇ ಪ್ರಕೃತಿ, ವಿಷ್ಣುವಿನ ಪರಬ್ರಹ್ಮ ಸತ್ವವೇ ಆತ್ಮ, ಅದರ ಸಂಯುಕ್ತವೇ ನಮ್ಮ ದೇಹ ಅನ್ನತಕ್ಕಂಥದ್ದು. ಆ ಮೂರೂ ಗುಣಗಳನ್ನು ಬಿಡಿಸಿ ನಾವು ಹೋಗಬೇಕು. ಆ ಹೋಗುವ ಸಂದರ್ಭದಲ್ಲಿ ನಾವು ಹೇಗೆ ಹೋಗ್ತೀವಿ ಎನ್ನುವುದರ ಮೇಲೆ ನಿರ್ಣಯ ಆಗುತ್ತೆ. ಸತ್ವಗುಣ ಜಾಸ್ತಿಯಾಗಿದ್ದಾಗ ನಾನು ನನ್ನ ದೇಹವನ್ನು ಬಿಟ್ಟರೆ ನಾನಾಗ ಊರ್ಧ್ವಲೋಕಕ್ಕೆ ಹೋಗುತ್ತೇನೆ. ರಜಸಿ ಪ್ರಳಯಂಗತ್ವ, ರಜೋಗುಣ ಜಾಸ್ತಿಯಾಗಿದ್ದಾಗ ಪ್ರಳಯವಾದರೆ ನಾನು ಬಿಟ್ಟರೆ ಕರ್ಮಸಂಗಿಗಳ ಜೊತೆಗೆ ಹುಟ್ಟುತ್ತೀನಿ. ಅಥವಾ ನಾವು ಅಜ್ಞಾನಿಯಾಗಿದ್ದು ತಥಾ ತಮಸ್ಸನ್ನತಕ್ಕಂಥದ್ದು ಜಾಸ್ತಿಯಾಗಿದ್ದಾಗ ಹೋದರೆ ನಾನು ಮೂಢಯೋನಿಗಳ ಜೊತೆಯಲ್ಲಿ ಇರುತ್ತೇನೆ, ಹುಟ್ಟುತ್ತೇನೆ. ಹೀಗಾಗಿ ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ, ಮಧ್ಯೆ ಗಚ್ಚಂತಿ ರಾಜಸಾಃ, ಅಧೋ ಗಚ್ಚಂತಿ ತಾಮಸಃ. ಹೀಗಾಗಿ ನಾನು ಸತ್ವವೃದ್ಧಿಯಾದಾಗ ದೇವತೆಗಳ ಹತ್ರಕ್ಕೆ ಹೋಗ್ತೀನಿ ಅಂದ್ರೆ ನಾನು ನನ್ನ ಜೀವನದಲ್ಲಿ ಸತ್ವಗುಣವನ್ನೇ ವೃದ್ಧಿ ಮಾಡ್ಕೊಂಡಿರ್ಬೇಕು. ಕೊನೆಗಿದ್ದಕ್ಕಿದ್ದಾಗೆ ಸತ್ವಗುಣ ಬರೋದಿಲ್ಲ. ಸಾತ್ವಿಕನಾದವನು ದೇವತೆಯಾಗ್ತಾನೆ, ರಜಸ್ಸು ಜಾಸ್ತಿ ಇದ್ದವನು ಮತ್ತೆ ಮನುಷ್ಯನಾಗ್ತಾನೆ, ತಮೋಗುಣ ಅಧಿಕವಾಗಿರ್ತಕ್ಕಂಥವನು ಹುಟ್ಟಿದಾಗ ಮತ್ತೆ ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾನೆ. ಆದ್ರೆ ಗುರಿ ಇರ್ತಕ್ಕಂಥದ್ದು ದೇವತೆಯೂ ಅಲ್ಲ, ಮನುಷ್ಯರೂ ಅಲ್ಲ, ಪ್ರಾಣಿಯೂ ಅಲ್ಲ. ಈ ಮೂರನ್ನೂ ಮೀರಬೇಕು. ಸತ್ವರಜಸ್ತಮೋ ಗುಣಗಳನ್ನು ಮೂರನ್ನೂ ಮೀರಿ ಹಿಂದೆ ಹೇಳ್ಬಿಟ್ಟಿದ್ದಾನೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ನಿಸ್ತ್ರೈಗುಣ್ಯೋ, ಮೂರೂ ಗುಣಗಳನ್ನು ಮೀರು. ಹೇಗಪ್ಪ ಮೀರೋದು? ಹಾಗೆ ಮೀರಿರ್ತಕ್ಕಂಥ ಹೇಗಪ್ಪ ಕಾಣಿಸ್ತಾನೆ ಅಂತಕ್ಕಂಥದ್ದನ್ನೆಲ್ಲ ಕೃಷ್ಣ 14ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಅದರ ಫಲಿತವಾಗಿ ಚೂರು 15ನೇ ಅಧ್ಯಾಯದ ಪುರುಷೋತ್ತಮ ಪ್ರಾಪ್ತಿ ಯೋಗದಲ್ಲಿ ಮಾತಾಡ್ತಾನೆ. ಅದನ್ನ ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಮುಕ್ತಾಯ ಮಾಡೋಣ. ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥಸ್ನಾನ ಫಲ ಕೃಚ್ಛಾದಿ ತಪಸಿನ ಫಲ ಉಜ್ಯೋತಿಷ್ಠೋಮಯಾಗ ಫಲ ಮೇದಿನೀನೂಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲ ಬಹುದೀ ಭಾರತದೊಳೊಂದಕ್ಷರವನಾದರಿಸಿ ಕೇಳ್ದರಿಗೆ. ಶುಭಮಸ್ತು.